ತಿರಸ್ಕಾರ ಮಾಡಿದರು. ಕರ್ಮ ಸಿದ್ಧಾಂತ ಸುಳ್ಳು, ನಿಮಗೆ ಜನರಿಗೆ ಅದನ್ನು ಬಿತ್ತಿ ಅದನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಪಟ್ಟಭದ್ರ ಹಿತಾಸಕ್ತರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಬಸವಣ್ಣವರು ಹೇಳ್ತಾ ಇದ್ದರು. ಅದಕ್ಕೋಸ್ಕರ ನೀವು ಕರ್ಮ ಸಿದ್ಧಾಂತಕ್ಕೆ ಬಲಿಯಾಗಬಾರ್ದು, ಮೂಢನಂಬಿಕೆಗಳನ್ನು ಬದಲಾವಣೆ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಎಲ್ಲ ವಿಚಾರಗಳಲ್ಲಿಯೂ ಕೂಡ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ಸಾರ್ಥಕ ಆಗ್ತದೆ. ಮತ್ತು ಭೋಜಲಿಂಗೇಶ್ವರರಿಗೆ ಅವ್ರಿಗೆ ಆತ್ಮಶಾಂತಿ ಆಗಬೇಕಾದ್ರೆ ನಾವೇನು ಮಾಡಬೇಕು ಅಂತಂದರೆ, ನಾವು ವೈಚಾರಿಕತೆಯನ್ನು ವೈಜ್ಞಾನಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಶಾಸಕರು ಪ್ರಿಯಾಂಕ ಅವರು 1 ಕೋಟಿ ರೂಪಾಯಿಗಳನ್ನು ಈ ಮಠಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದನ್ನು ಸ್ವಾಗತ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಪೂಜ್ಯ ತಾತಯ್ಯನವರು, ಇರಗಪ್ಪ ತಾತನವರು ಅವರು ನನಗೊಂದು ಅರ್ಜಿ ಕೊಟ್ಟಿದ್ದಾರೆ. ಏನಪ್ಪ ಅರ್ಜಿ ಅಂತಂದರೆ, ಇಲ್ಲಿ ಸೂಗೂರಿನಲ್ಲಿ ಒಂದು ವಸತಿ ನಿಲಯ ಪ್ರಾರಂಭ ಮಾಡ್ತೇವೆ, ಅದಕ್ಕೆ ಹಣ ಕೊಡಿ ಅಂತ ಹೇಳಿದ್ದಾರೆ. ನಾನು ಇದಕ್ಕೆ ಹಣ ಕೊಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಆಮೇಲೆ ಇಲ್ಲೊಂದು ಯಾತ್ರಿ ನಿವಾಸ ಮಾಡಬೇಕು ಅಂತ ಹೇಳಿದ್ದಾರೆ, ಅದಕ್ಕೂ ದುಡ್ಡು ಕೇಳಿದ್ದಾರೆ. ಪ್ರಿಯಾಂಕ ಅವರು ಮಾಡಿಸ್ಕೊಡ್ತೀನಿ ಯಾತ್ರಿ ನಿವಾಸ ಅಂತ ಹೇಳಿದ್ದಾರೆ. ಅದರಿಂದ ಭಾಳ ಸ್ವಾಗತಾರ್ಹವಾದಂಥ ವಿಚಾರ. ಇಲ್ಲಿ ಯಾತ್ರಿ ನಿವಾಸ, ಇನ್ನೊಂದು ವಸತಿ ನಿಲಯ ಆಗಲೇಬೇಕು. ಅದು ಹೈಸ್ಕೂಲ್ ಇದೆಯಾ? ಹೈಸ್ಕೂಲ್ ಇದೆ, ಹೈಯರ್ ಪ್ರೈಮರಿ ಇದೆ. ಊಟ ಪ್ರಸಾದ ಕೊಡ್ತಾರೆ, ವಸತಿ ನಿಲಯ ಇಲ್ಲ. ವಸತಿ ನಿಲಯ ಮಾಡಲಿಕ್ಕೆ, ಪ್ರಾರಂಭ ಮಾಡಲಿಕ್ಕೆ, ಅದನ್ನು ಕಟ್ಟಲಿಕ್ಕೆ ನಾನು ಸರ್ಕಾರ ಸಹಾಯ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಬಯಸ್ತಾ ಇದ್ದೀನಿ. ಮತ್ತು ಯಾತ್ರಿ ನಿವಾಸಕ್ಕೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವೆರಡೂ ಆದರೆ ಮುಂದೆ ಇದರ ಅಭಿವೃದ್ಧಿ ಆಗಲಿಕ್ಕೆ, ಬೆಳವಣಿಗೆ ಆಗಲಿಕ್ಕೆ ಎಲ್ಲ ರೀತಿಯ ಸಹಾಯವನ್ನು, ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ
ಬಯಸ್ತೇನೆ. ಒಟ್ಟಾರೆ ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ, ಜಾತ್ಯತೀತ ಮಠವಾಗಿ ಬೆಳೀಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜಾತಿ ಸೋಂಕಿಲ್ದೇನೆ ಜಾತ್ಯತೀತವಾಗಿ ಈ ಮಠ ಬೆಳೀಲಿ. ಯಾಕಂತಂದರೆ ಎಲ್ಲ ಜನರು ಕೂಡ ಇದಕ್ಕೆ ಭಕ್ತರಾಗಬೇಕು. ಎಲ್ಲ ಜನರು ಕೂಡ, ಎಲ್ಲ ಜಾತಿಯ ಜನರು ಕೂಡ, ಎಲ್ಲ ವರ್ಗದ ಜನರು ಕೂಡ ಭಕ್ತರಾಗ್ತಕ್ಕಂಥ ರೀತಿಯಲ್ಲಿ ಬೆಳವಣಿಗೆ ಆದರೆ ಇದು ಉತ್ತರೋತ್ತರ ಈ ಮಠ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾಕಂತಂದರೆ ಇದು ಜಾಸ್ತಿ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿಂದ ನಾನು ಬೆಂಗಳೂರು ತಲುಪಬೇಕು. ಆ ಕಾರಣದಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ನಿಮಗೆಲ್ರಿಗೂ ಕೂಡ ಶುಭವಾಗಲಿ. ಭೋಜಲಿಂಗೇಶ್ವರ ನಿಮಗೆ ಶುಭವನ್ನು ಕೋರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಸೂಚನೆಯನ್ನು ನಿಮಗೆ ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.